ಹಲೋ ಹಾಯ್ ಫ್ರೆಂಡ್ಸ್, ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಎಲ್ಲಾ ಏಜ್ ಗ್ರೂಪ್ನವ್ರಿಗೂ ಯೂಸ್ಫುಲ್ ಆಗಿರೋಂತ ಹೆಲ್ತ್ ಬೆನಿಫಿಟ್ಸ್ ಇರೋಂತ ರೆಸಿಪಿನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಪ್ರೆಸ್ ಮಾಡಿ ಫ್ರೆಂಡ್ಸ್. ಈಗ ನಾನು ಒಂದು ಬೌಲ್ ನಲ್ಲಿ ಸಜ್ಜೆನ ತಗೋತಾ ಇದ್ದೀನಿ. ಸಜ್ಜೆನಲ್ಲಿ ತುಂಬಾ ಹೈ ಪ್ರೋಟೀನ್ ಮತ್ತೆ ಕ್ಯಾಲ್ಸಿಯಂ ತುಂಬಾ ಇರುತ್ತೆ. ಮಕ್ಕಳಿಗೆ ಮತ್ತೆ ದೊಡ್ಡವ್ರಿಗೆ ಎಲ್ಲರಿಗೂ ತುಂಬಾ ಒಳ್ಳೇದು. ಅದನ್ನ ಒಂದು ಬೌಲ್ ಹಾಕೊಳ್ಳಿ. ಹಾಗೆ ಮೂಂಗ್ ದಾಲ್ ಕೂಡ, ಹೆಸರು ಬೇಳೆನು ಕೂಡ ಸೇಮ್ ಬೌಲ್ ನಲ್ಲೇ ಒಂದು ಬೌಲ್ ನ ತಗೋತಾ ಇದ್ದೀನಿ. ಇದರಲ್ಲೂ ಕೂಡ ಹೈ ಪ್ರೋಟೀನ್ ಇರುತ್ತೆ ಮತ್ತು ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಒಳ್ಳೇದು. ಅದಕ್ಕೋಸ್ಕರ ಈ ಎರಡನ್ನು ನಾನು ಕಾಂಬಿನೇಷನ್ ಆಗಿ ತಗೊಂಡು ರೆಸಿಪಿನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಗೆ ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಒಂದ್ 2-3 ಸಲ ವಾಶ್ ಮಾಡ್ಕೊಂಡು ಇದನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೋಸ್ಕರ ಮಾಡ್ಕೋತಾ ಇದ್ದೀನಿ. ನೈಟ್ ನೆನ್ಸಿಟ್ಕೋತಾ ಇದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ. ಅದ್ರ ಜೊತೆಗೇನೆ ಎಲ್ಲ ಚೆನ್ನಾಗಿ ಕ್ಲೀನ್ ಆಗಿ ತೊಳ್ಕೊಂಡಾದ್ಮೇಲೆ ಅದಕ್ಕೆ 1 ಸ್ಪೂನ್ ಅಷ್ಟು ಮೆಂತ್ಯ ಮತ್ತೆ 1 ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ಳಿ. ಹಾಕೊಂಡು ಮತ್ತೆ ಅದ್ರ ಮುಳುಗುವಷ್ಟು ನೀರ್ ಹಾಕಿ, ಸ್ವಲ್ಪ ಜಾಸ್ತಿನೇ ಹಾಕಿ ಒಂದ್ ಪ್ಲೇಟ್ ಇಟ್ಬಿಟ್ಟು ಮುಚ್ಚಿಟ್ಬಿಡಿ. ಓವರ್ ನೈಟ್ ಚೆನ್ನಾಗಿ ನೆನಿಬೇಕದು. ಹೆಸರುಬೇಳೆ ಬೇಗ ನೆಂದೋಗುತ್ತೆ, ಆದ್ರೆ ಸಜ್ಜೆ ನೆನಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ, ತುಂಬಾ ಗಟ್ಟಿ ಇರುತ್ತೆ ಕೂಡ. ಮಿಲೆಟ್ಸ್ ನ ಜಾಸ್ತಿ ಹೊತ್ತು ನೆನ್ಸಿಟ್ಟಷ್ಟು ತುಂಬಾ ಒಳ್ಳೇದು ಡೈಜೆಷನ್ಗೆ. ಹಾಗೆ ಇವಾಗ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಅದಕ್ಕೆ ನಾನು ಒಂದು 6-7 ಅಷ್ಟು ಹಸಿಮೆಣಸಿನಕಾಯಿನ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೇನೆ ಶುಂಠಿ ಕೂಡ 1 ಇಂಚ್ಗಿನ್ನ ಸ್ವಲ್ಪ ಜಾಸ್ತಿ, ಶುಂಠಿ ಸ್ವಲ್ಪ 2 ಇಂಚ್ ಹಾಕೊಳ್ಳಿ. ಮತ್ತೆ ಇವಾಗ ನೆನ್ಸಿಟ್ಟಿದ್ವಲ್ಲ ಅದನ್ನು ಕೂಡ ಹಾಕೊಂಡು ಮಾರ್ನಿಂಗ್ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡು ಅವಾಗ್ಲೇ ನೀವು ದೋಸೆ ಮಾಡ್ಕೋಬಹುದು. ಇದೇನ್ ಫರ್ಮೆಂಟ್ ಆಗ ಅವಶ್ಯಕತೆ ಇಲ್ಲ. ನೆನ್ಸಿದಾದ್ಮೇಲೆ ಮಾರ್ನಿಂಗ್ ಗ್ರೈಂಡ್ ಮಾಡ್ಕೊಳ್ಳಿ ಇದನ್ನ. ಅದಕ್ಕೆ 1 ಸ್ಪೂನ್ ಉಪ್ಪು ಹಾಕೊಂಡು ಚೆನ್ನಾಗಿ ನೈಸ್ ಆಗಿ ಪೇಸ್ಟ್ ಮಾಡ್ಕೊಳ್ಳಿ. ದೋಸೆ ಹಿಟ್ಟಿರುತ್ತಲ್ಲ ಆ ತರ ಅದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಇವಾಗೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ ದೋಸೆ ಹಿಟ್ಟಿನ ತರ ಅಷ್ಟದಕ್ಕೆ ಬಂದಿದೆ. ತುಂಬಾ ನೀರಾಗೂ ಇರಬಾರ್ದು, ತುಂಬಾ ಗಟ್ಟಿಗೂ ಇರಬಾರ್ದು, ದೋಸೆ ಹಿಟ್ಟಿನ ತರ ಇರಬೇಕು. ಇವಾಗ ಒಂದು ಚಿಕ್ಕ ಕಡಾಯಿ ಇಟ್ಕೊಳ್ಳಿ, ಬಾಣ್ಲಿನ. ಅದಕ್ಕೆ 4-5 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಹಾಕೊಂಡು ಸ್ವಲ್ಪನೇ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಆನಿಯನ್ 2-3 ಆನಿಯನ್ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕೋತಾ ಇದೀನಿ. ಹಾಕೊಂಡು ಅದೊಂಚೂರು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆಗೇನೆ ನಾನು ಕ್ಯಾರೆಟ್ ಕೂಡ ತುರ್ಕೊಳ್ಳಿ. ಒಂದು ದೊಡ್ಡ ಕ್ಯಾರೆಟ್ ನ ತುರ್ಕೊಂಡಿದೀನಿ, ಅದನ್ನು ಕೂಡ ಹಾಕೋತಾ ಇದೀನಿ. ನೀವ್ ಬೇಕು ಅಂದ್ರೆ ಬರೀ ದೋಸೆನೂ ಮಾಡ್ಕೊಂಡು ತಿನ್ಬಹುದು ಚಟ್ನಿ ಜೊತೆನಲ್ಲಿ. ಹಾಗೆ ಇದು ವೆಜಿಟೇಬಲ್ಸ್ ಎಲ್ಲ ಹಾಕೊಂಡ್ ತಿಂದ್ರೆ ಇನ್ನೂ ಟೇಸ್ಟಿ ಆಗಿರುತ್ತೆ. ಅದಕ್ಕೋಸ್ಕರ ಈ ರೆಸಿಪಿನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೇನೆ ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು ಹಾಕೊಂಡು ಚೆನ್ನಾಗಿ ಅದು ಫ್ರೈ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ಅದು ಹಸಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದೇ ಒಂದು ಟೊಮ್ಯಾಟೊನ ಹಾಕೋತಾ ಇದ್ದೀನಿ. ಅದಕ್ಕೆ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ 1 ಟೊಮ್ಯಾಟೊ, ಉಪ್ಪು ಕೂಡ 1 ಸ್ಪೂನು, ಅಚ್ಕಾರದ ಪುಡಿ 1.5 ಸ್ಪೂನ್ ಅಷ್ಟು ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಫ್ರೈ ಆದ್ಮೇಲೆ ಇದಕ್ಕೆ ಪನ್ನೀರ್ ನಾನು 200 ಗ್ರಾಮ್ಸ್ ನ ಹಾಕೋತಾ ಇದ್ದೀನಿ. ಸಣ್ಣ ಸಣ್ಣಕ್ಕೆ ಈ ತರ ಕಟ್ ಮಾಡಿ ಹಾಕೊಳ್ಳಿ, ಕ್ಯೂಬ್ಸ್ ತರ. ತುಂಬಾ ದೊಡ್ಡದು ಬೇಡ, ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಇದ್ರ ಜೊತೆಗೆ. ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಇವಾಗ ದೋಸೆ ತವಾನ ಆಲ್ರೆಡಿ ಇಟ್ಕೊಂಡಿದ್ದೀನಿ, ಇನ್ನೇನು ಚೆನ್ನಾಗಿ ಬಿಸಿ ಆಗ್ತಾ ಇದೆ ಅದು. ಇವಾಗ ಅದಕ್ಕೆ ನಾವು 2 ಸ್ಪೂನ್ಸ್ ಅಷ್ಟು ಹಿಟ್ಟನ್ನ ಹಾಕೊಂಡು ದೋಸೆ ತರ ಮಾಡ್ಕೊಳ್ಳಿ. ಇದನ್ನ ಚೆನ್ನಾಗಿ ಇದನ್ನ ತುಂಬಾ ಜಾಸ್ತಿ ಹಾಕಕ್ ಹೋಗ್ಬೇಡಿ, ತೆಳುವಾಗಿ ಮಾಡ್ಕೊಳ್ಳಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಗಟ್ಟಿ ಆದ್ರೆ ಒಂದ್ ಸ್ವಲ್ಪ ಹಿಟ್ಟಿನ ತರ ಹಾಕೋಗುತ್ತೆ ಟೇಸ್ಟ್. ಅದಕ್ಕೋಸ್ಕರ ನಿಮ್ಗೆ ಕ್ರಿಸ್ಪಿನೆಸ್ ಬರ್ಬೇಕು ಅಂದ್ರೆ ತೆಳುವಾಗಿ ನೋಡಿ ಈ ತರ ಹಾಕೊಳ್ಳಿ. ಅದ್ರ ಮೇಲ್ಗಡೆನೆ 2 ಸ್ಪೂನ್ಸ್ ಅಷ್ಟು ಎಣ್ಣೆನ ಕೂಡ ಹಾಕೊಳ್ಳಿ. ಎಣ್ಣೆ ಇಲ್ಲ ತುಪ್ಪ ಬೇಕಂದ್ರೂ ಹಾಕೋಬಹುದು. ನೋಡಿ ಇದು ಚೆನ್ನಾಗಿ ಒಂದ್ ಸೈಡ್ ಆಗಿದೆ. 2 ಸೈಡ್ ಕಡೆನೂ ಇದನ್ನ ನೀವು ಫ್ರೈ ಮಾಡ್ಕೋಬೇಕು. 2 ಸೈಡ್ ಕಡೆ ಫ್ರೈ ಮಾಡ್ಕೊಂಡು ಆಮೇಲೆ ವೆಜಿಟೇಬಲ್ಸ್ ನ ಹಾಕೊಂಡು ತಿಂದ್ರೆ ಮೇಲ್ಗಡೆ ತುಂಬಾ ಟೇಸ್ಟಿ ಆಗಿರುತ್ತೆ. ಇವಾಗ ಸ್ಟವ್ ನ ಸಿಮ್ ಅಲ್ಲಿ ಇಟ್ಕೊಂಡು ಅದ್ರ ಪ್ಯಾನ್ ಮೇಲೆನೆ ನೀವು ವೆಜಿಟೇಬಲ್ಸ್ ನ ಹಾಕೊಳ್ಳಿ. ಯಾಕೆಂದ್ರೆ ದೋಸೆ ಕೆಳಗಡೆ ಭಾಗ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಅದ್ರ ಮೇಲೆ ಇಟ್ಕೊಂಡು ನೀವು ವೆಜಿಟೇಬಲ್ಸ್ ಹಾಕೊಂಡು ಮೇಲ್ಗಡೆ ಸ್ವಲ್ಪ ಆನಿಯನ್, ಕ್ಯಾರೆಟ್ ಮತ್ತೆ ತುರಿದಿರೋ ಕ್ಯಾರೆಟ್, ಹಾಗೆ ಸ್ವಲ್ಪ ಕ್ಯಾಬೇಜ್ ಕೂಡ ಹಾಕೋತಾ ಇದ್ದೀನಿ. ಕೋಸನ್ನು ಸಣ್ಣ ಸಣ್ಣಕ್ಕೆ ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕೊಳ್ಳಿ. ಹಾಕೊಂಡು ತಿಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಇವಾಗಿನ ವೆದರ್ಗೆ ನೀವು ಹೆಸರುಬೇಳೆನಲ್ಲಿ ರೆಸಿಪಿಗಳನ್ನ ಮಾಡ್ಕೊಂಡು ತಿಂತಾ ಇದ್ರೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದು. ಇದನ್ನ ಇನ್ನೊಂದು ವೆರೈಟಿ ಕೂಡ ಮಾಡ್ಕೊಂಡು ತಿನ್ಬೋದು ನೀವು. ಇದಕ್ಕೆ ಪುದೀನ ಚಟ್ನಿ ಮಾಡ್ಕೊಂಡು ಇದ್ರ ಮೇಲೆ ಸ್ವಲ್ಪ ಅಪ್ಲೈ ಮಾಡ್ಕೊಂಡು ಅದ್ರ ಮೇಲೆ ಇವಾಗ ಪಲ್ಯ ಮಾಡಿದ್ವಲ್ಲ ಅದನ್ನು ಕೂಡ ಇಟ್ಕೊಂಡು ಫುಲ್ಲು ಪಿಜ್ಜಾ ತರ ಇದನ್ನ ನೀವು ಮಾಡ್ಕೊಂಡು ತಿನ್ಬೋದು.
ಹಾಗೆ ಮೇಲ್ಗಡೆ ವೆಜಿಟೇಬಲ್ಸ್ ಕಟ್ ಮಾಡಿದ್ವಲ್ಲ ಅದನ್ನು ಕೂಡ ಹಾಕೊಂಡು ಆನಿಯನ್, ಕ್ಯಾರೆಟ್ ಮತ್ತೆ ಸ್ವಲ್ಪ ಕ್ಯಾಬೇಜ್‌ನ ಹಾಕೊಂಡು ತಿಂದ್ರೆ ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ರೆಸಿಪಿ. ಮನೆಯಲ್ಲೆಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ತುಂಬಾ ಇದು ಹೆಲ್ತ್‌ಗೂ ಕೂಡ ತುಂಬಾ ಒಳ್ಳೇದು. ಶುಗರ್ ಇರೋರ್ಗಂತೂ ತುಂಬಾ ಯೂಸ್‌ಫುಲ್ ಆದಂತ ರೆಸಿಪಿ. ಹಾಗೆ ನಿಮ್ ಫ್ರೆಂಡ್ಸ್, ರಿಲೇಟಿವ್ಸ್‌ಗೂ ಕೂಡ ಇದನ್ನ ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನನ್ನ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.